ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ಈಗ ಶಿವರಾಮೇಗೌಡರ ಆಡಿಯೋ ಹಲ್ಚೆಲ್ಲೆಬ್ಬಿಸಿದೆ. ಜೊತೆಗೆ ಆ ಆಡಿಯೋವನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಅದನ್ನ ನೋಡಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಶಿವರಾಮೇಗೌಡ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆ ಆಡಿಯೋವನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ. ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ. ಶಿವರಾಮೇಗೌಡರವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಅವರ ಸಂಸ್ಕೃತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಈ ಆಡಿಯೋ ಮುಖಾಂತರ ಗೊತ್ತಾಗುತ್ತೆ. ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ, ಅದು ಅವರ ಸಂಸ್ಕೃತಿ ಹಾಗೆ ಮನಸ್ಥಿತಿ ಹೇಳುತ್ತೆ ಅಂತ ಮಂಡ್ಯದಲ್ಲಿ ಯುವ JDS ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಶಿವರಾಮೇಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬನ್ನಿ ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಸಾವನ್ನಪ್ಪೇ ಇಡೀ ರಾಜ್ಯದ ಜನತೆ ಶಿವರಾಮೇಗೌಡರು ಮಾತನಾಡಿರ್ತಕ್ಕಂಥ ಆಡಿಯೋ ಏನು ಬಿಡುಗಡೆ ಆಗಿದೆ. ಬಹುಶಃ ನಾನು ಕೂಡ ಅದನ್ನು ನೋಡಿದೆ, ಸಂಪೂರ್ಣವಾಗಿ ನೋಡಿದೆ. ಯಾವ ರೀತಿ ಅವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಬ್ಬ ಕನ್ನಡಿಗ ಕೆಂಪುಕೋಟೆ ಮೇಲೆ ಬಾವುಟವನ್ನು ಹಾರಿಸಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಈ ರೀತಿ ಅತ್ಯಂತ ಲಘುವಾಗಿ ಮಾತನಾಡಿರ್ತಕ್ಕಂಥದ್ದು ಅವರ ಸಂಸ್ಕೃತಿ, ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೋದು. ಬಹುಶಃ ಇವತ್ತು ನಾನು ಯುವಕ ಇದ್ದೇನೆ, ಒಂದು ಮಾತು ಹೇಳ್ತೀನಿ ಅಣ್ಣ, ರಾಜಕಾರಣ ಅಂತಕ್ಕಂಥದ್ದು ಮಾಡಿ ವಿಷಾದ. ರೇವ್ ಪಾರ್ಟಿ ಮೇಲೆ ಸಿಸಿಬಿ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ನಡೆಸಿದ್ದಾರೆ. ಆನೇಕಲ್ ಬಳಿ ಫಾರ್ಮ್ ಹೌಸ್ ಮೇಲೆ ರೇಡ್ ಮಾಡಲಾಗಿದ್ದು, ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿಯರು ಭಾಗಿಯಾಗಿದ್ದಾರೆ. ತೆಲುಗು ನಟಿ ಹೇಮಾ ರೇವ್ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಸನ್ಸೆಟ್ ಟು ಸನ್ರೈಸ್ ಪಾರ್ಟಿ ಎಂದು ಆಯೋಜನೆ ಮಾಡಲಾಗಿದ್ದು, ಐಷಾರಾಮಿ ಕಾರುಗಳೊಂದಿಗೆ ಪಾರ್ಟಿಗೆ ಆಗಮಿಸಿದ್ದಾರೆ. ಆಂಧ್ರ ರಿಜಿಸ್ಟರ್ ಹೊಂದಿರುವ ಕಾರುಗಳು ಪತ್ತೆಯಾಗಿವೆ. ಒಂದು ದಿನದ ಪಾರ್ಟಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪಾರ್ಟಿಗೆ 30 ರಿಂದ 50 ಲಕ್ಷ ರೂಪಾಯಿ ಖರ್ಚು ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇನ್ನು ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು, ಎಸಿಪಿ ಪರಮೇಶ್ವರ್ ನೇತೃತ್ವದಲ್ಲಿ ಕಾರು ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಪಾರ್ಟಿಯಲ್ಲಿ ತೆಲುಗು ನಟ ನಟಿಯರ ಜೊತೆ ಆಂಧ್ರ ಶಾಸಕರೊಬ್ಬರ ಪಾಸ್ ಪತ್ತೆಯಾಗಿದೆ. ಬೆಂಚ್ ಕಾರಿನಲ್ಲಿ ಆಂಧ್ರದ ಎಂಎಲ್ಎ ಕಾಕನಿ ಗೋವರ್ಧನ್ ರೆಡ್ಡಿ ಹೆಸರಿನ ಪಾಸ್ ಪತ್ತೆಯಾಗಿದೆ. ಇನ್ನು ನಿನ್ನೆ ಸಂಜೆ 5 ರಿಂದ ಮುಂಜಾನೆ 6ರವರೆಗೆ ಪಾರ್ಟಿ ನಡೆದಿದ್ದು, ಪಾರ್ಟಿಯಲ್ಲಿ ಡ್ರಗ್ಸ್, MDMA ಮಾತ್ರೆಗಳ ಜೊತೆಗೆ ಕೊಕೇನ್ಗಳನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಸಿಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದ್ದು, 6 ಗಂಟೆಗೂ ಹೆಚ್ಚು ಕಾಲ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. MDMA ಕೊಕೇನ್ ಬಗ್ಗೆ ಸೋಕೋ ಟೀಮ್ ಈಗಾಗಲೇ ಮಾಹಿತಿಯನ್ನ ಪಡೆಯುತ್ತಿದ್ದು, ಎಷ್ಟು ಜನರು ಮಾದಕ ವಸ್ತುಗಳನ್ನ ಸೇವನೆ ಮಾಡಿದ್ದಾರೆ ಅನ್ನೋ ಬಗ್ಗೆ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಹಾಗೆ ಪಾರ್ಟಿಯಲ್ಲಿ ಯಾವ ರಾಜ್ಯದ ಯುವತಿಯರು ಭಾಗಿಯಾಗಿದ್ದಾರೆ, ಎಲ್ಲಿಂದ ಈ ಮಾದಕ ವಸ್ತುಗಳನ್ನ ತರಿಸಿದ್ದಾರೆ, ಜೊತೆಗೆ ಈ ರೀತಿಯಾದ ಪಾರ್ಟಿ ಈ ಹಿಂದೆ ಕೂಡ ಆರ್ಗನೈಸ್ ಮಾಡಿದ್ರ ಅನ್ನೋ ಬಗ್ಗೆಯೂ ಕೂಡ ಸಿಸಿಬಿ ಮಾಹಿತಿಯನ್ನ ಪಡಿತಾ ಇದೆ. ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಇಂದು HD ರೇಪಣ್ಣ ಜಾಮೀನು ಅರ್ಜಿ ಆದೇಶವನ್ನ ಹೊರಬೀಳಲಿದೆ. 2 ಕಡೆ ವಾದ ಆಲಿಸಿ ಆದೇಶವನ್ನ ಕಾಯ್ದಿರಿಸಿರುವ 42ನೇ ACMA ನ್ಯಾಯಾಲಯ ಇಂದು ಆದೇಶವನ್ನ ಹೊರಡಿಸಲಿದೆ. ಹೊಳೆ ನರಸೀಪುರ ಟೌನ್ ಠಾಣೆ ಪ್ರಕರಣ ಸಂಬಂಧ ಜಾಮೀನು ಪಡೆಯಲು ಮುಂದಾಗಿದ್ದ HD ರೇಪಣ್ಣ ಈ ಪ್ರಕರಣದಲ್ಲಿ ಅತ್ಯಾಚಾರ ಸೆಕ್ಷನ್ 376 ಸೇರಿಸಲಾಗಿದ್ದು, ಹೀಗಾಗಿ ACMM ನ್ಯಾಯಾಲಯ ಜಾಮೀನು ನೀಡುವಂತಿಲ್ಲ ಎಂದು SIT ಆಕ್ಷೇಪಿಸಿತ್ತು. ಇಂದು ರೇಪಣ್ಣನ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯವಾಗಿದ್ದು, ಹೀಗಾಗಿ ಇಂದು ಜಾಮೀನು ಅರ್ಜಿಯ ನಿರ್ವಹಣೆಯ ಬಗ್ಗೆ ನ್ಯಾಯಾಲಯ ಆದೇಶವನ್ನ ನೀಡಲಿದೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರಾಯ್ ಪ್ರಕರಣದಲ್ಲಿ ಸಂತ್ರಸ್ತೆಯರು ಸ್ವಯಂ ಪ್ರೇರಿತವಾಗಿ ದೂರು ಕೊಟ್ಟಿಲ್ಲ. ಆಸೆ ಆಮಿಷಗಳನ್ನ ನೀಡಿ ಸಂತ್ರಸ್ತೆಯರ ಹೆಸರಿನಲ್ಲಿ ಬೇಕಾದ ಹೇಳಿಕೆಯನ್ನ ಪಡೆಯಲಾಗ್ತಾ ಇದೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ.
ಮಂಡ್ಯದ ನಾಗಮಂಗಲದಲ್ಲಿ ಮಾತನಾಡಿದ ಸುರೇಶ್ ಗೌಡ, ಹೇಳಿಕೆಯನ್ನ ನೀಡುವವರಿಗೆ ಕಾಂಗ್ರೆಸ್ ಏಜೆಂಟ್ಗಳಿಂದ ಆಮಿಷವನ್ನ ಒಡ್ಡಲಾಗ್ತಾ ಇದೆ. ಆ ಮೂಲಕ ಅವರಿಗೆ ಬೇಕಾದಂತೆ ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಎಸ್ಐಟಿಯಿಂದ ನ್ಯಾಯ ಸಿಗುವುದಿಲ್ಲ ಅಂತಲೂ ಕಿಡಿಕಾರಿದ್ದಾರೆ. ಅಂದ್ರೆ ಇವಾಗ ದೇವರಾಜೇಗೌಡರಿಗೆ ಥ್ರೆಟ್ ಇದೆ ಸರ್. ಇನ್ನು ಕಸ್ಟಡಿಯಲ್ಲಿರುವಾಗಲೇ ವಕೀಲ ದೇವರಾಜೇಗೌಡರ ಜೀವಕ್ಕೆ ಅಪಾಯ ಇದೆ ಅಂತ ಮಂಡ್ಯದ ನಾಗಮಂಗಲದಲ್ಲಿ ಮಾಜಿ ಸಚಿವ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಪೆನ್ಡ್ರೈವ್ ಪ್ರಕರಣದ ಮೂಲ ರೂವಾರಿಗಳಿಗೆ ಸರ್ಕಾರದಿಂದ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಅವರಿಗೆ ನೋಟಿಸ್ ಅನ್ನ ನೀಡದೆ ಬಂಧಿಸದೆ ಆಟವನ್ನ ಇಲ್ಲಿ ಆಡ್ತಾ ಇದ್ದಾರೆ. ಇತ ದೇವರಾಜೇಗೌಡ ಬಂಧನದ ಹಿಂದೆ ದೊಡ್ಡ ಷಡ್ಯಂತ್ರವಿದೆ. ಹಲವು ತಿಂಗಳು ದೇವರಾಜೇಗೌಡರನ್ನ ಕಸ್ಟಡಿಯಲ್ಲೇ ಇಡಲು ಪ್ಲಾನ್ ಅನ್ನ ನಡೆದಿದೆ ಅಂತ ಸುರೇಶ್ ಗೌಡ ಕಿಡಿಕಾರಿದ್ದಾರೆ. ಇಷ್ಟು ದಿನ ಗೆಲುವಿಗಾಗಿ ಜನರ ಮೊರೆ ಹೋಗಿದ್ದಾಯ್ತು. ಈಗ ಗೆಲುವನ್ನ ದೊರಕಿಸಿಕೊಡುವಂತೆ ಅಭ್ಯರ್ಥಿಗಳು ದೇವರ ಮೊರೆ ಹೋಗಿದ್ದಾರೆ. ಬಳ್ಳಾರಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಗೆಲುವಿಗಾಗಿ ಕಾಳಹಸ್ತಿ ದೇವಾಲಯದಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯ ಶ್ರೀ ಕಾಳಹಸ್ತಿ ದೇವಾಲಯಕ್ಕೆ ರಾಮುಲು ಭೇಟಿಯನ್ನ ನೀಡಿ ಈಶ್ವರ ದೇವರ ಪಲ್ಲಕ್ಕಿ ಮೆರವಣಿಗೆ ಮಾಡಿ ಶ್ರೀರಾಮುಲು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಲೋಕಸಭಾ ಚುನಾವಣೆ ವೇಳೆ ಚಾಮರಾಜನಗರದಲ್ಲಿ ಇವಿಎಂ ಹೊಡೆದು ಹಾಕಿದ ಇಂಡಿಗನತ್ತ ಮೇಂಧಾರ್ ಗ್ರಾಮಗಳಿಗೆ ಮಾಜಿ ಸಚಿವ ಎನ್ ಮಹೇಶ್ ಭೇಟಿಯನ್ನ ನೀಡಿದ್ದಾರೆ. ಈ ವೇಳೆ ಹಳ್ಳದ ನೀರು ಕೊಳ್ಳಿಯ ಬೆಳಕು ಇದೆ ನಮ್ಮ ಬದುಕು ಅಂತ ಮಾಜಿ ಸಚಿವ ಎನ್ ಮಹೇಶ್ ಮುಂದೆ ಮಹಿಳೆಯರು ಕಣ್ಣೀರನ್ನ ಹಾಕಿದ್ದಾರೆ. ಬಳಿಕ ಜಿಲ್ಲಾಡಳಿತ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎನ್ ಮಹೇಶ್ ಕಿಡಿಕಾರಿದ್ದು ಗ್ರಾಮಗಳಿಗೆ ಮೂಲ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಸರ್ಕಾರದ ವಿರುದ್ಧವೇ ಅವಳಿ ನಗರದ ಜನತೆ ರೊಚ್ಚಿಗೆದ್ದಿದ್ದಾರೆ. ಇದೇ ಕಾರಣಕ್ಕಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಹುಬ್ಬಳ್ಳಿಗೆ ಎಂಟ್ರಿ ಕೊಡಲಿರುವ ಗೃಹ ಸಚಿವ ಪರಮೇಶ್ವರ್ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ. ಬಳಿಕ ಸಭೆಯ ನಂತರ ನೇಹಾ ಹಿರೇಮಠ್ ಹಾಗೆ ಅಂಜಲಿ ಅಂಬಿಗಿರ ಮನೆಗೆ ಭೇಟಿಯನ್ನ ನೀಡಲಿದ್ದಾರೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಪಿತೂರಿ ಇದೆ ಎಂದು ಆರೋಪಿಸಿ ಜೊತೆಗೆ ಎಲ್ಆರ್ ಶಿವರಾಮೇಗೌಡ ಮಾಜಿ ಪ್ರಧಾನಿ ದೇವರಾಜೇಗೌಡ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಇಂದು ಜೆಡಿಎಸ್ ಪ್ರತಿಭಟನೆಯನ್ನ ನಡೆಸಲು ಸಜ್ಜಾಗಿದೆ. ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಯಲಿದ್ದು, ಈ ಪ್ರತಿಭಟನೆಯಲ್ಲಿ ಜೆಡಿಎಸ್ ಶಾಸಕರು, ಜೆಡಿಎಸ್ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ. ಇನ್ನು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ವ್ಯವಸ್ಥಿತ ಪಿತೂರಿ ಎನ್ನಲಾದ ಆಡಿಯೋ ರಿಲೀಸ್ ಬೆನ್ನಲ್ಲೇ ಬಿಜೆಪಿ ಇಲ್ಲಿ ಅಲರ್ಟ್ ಆಗಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರು ಇಂದು ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಇದು ಮಧ್ಯಾಹ್ನ 12 ಗಂಟೆಗೆ ಜಗನ್ನಾಥ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಯಲಿದ್ದು, ಇಬ್ಬರು ನಾಯಕರ ಜಂಟಿ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲಕ್ಕೆ ಇಲ್ಲಿ ಕಾರಣವಾಗಿದೆ.